ಇನ್ನು ನೀವು ಬಂಗಾರದ ಗಣಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯದ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಕುಡತನ ಪಟ್ಟಣದ 18ನೇ ವಾರ್ಡ್ನಲ್ಲಿ ಛಲವಾದಿಕೆರೆಯಲ್ಲಿರುವ ಸರ್ಕಾರಿ ಶಾಲೆಯ ಕೆಲವು ಕೊಠಡಿಗಳು ಶಿಥಿಲಗೊಂಡಿದ್ದು ಮಕ್ಕಳ ಶಿಕ್ಷಣಕ್ಕೆ ತೊಂದರೆ ಉಂಟಾಗುತ್ತಿದೆ. ಇನ್ನು ಯಾವುದೇ ಕ್ರಮ ಕೈಗೊಳ್ಳದ ಕಾರಣ ಶಾಲೆಯ ಕೊಠಡಿಗಳನ್ನು ಸುಧಾರಣೆ ಮಾಡಿ ಹೊಸ ಕಟ್ಟಡ ನಿರ್ಮಾಣ ಮಾಡಬೇಕೆಂದು ಎಸ್ಟಿಎಂಸಿ ಸದಸ್ಯರು ಗಿರೀಶ್ ಹೇಳಿದರು. ಡಿ ಆಫೀಸರ್ಗೆ ಮತ್ತು ಮಾನ್ಯ ಶಾಸಕರು ಹಾಲಿ ಸಂಸದರು ಇವರಿಗೂ ಕೂಡ ನಾವು ಹಲವಾರು ಲೆಟರ್ ಮುಖಾಂತರ ನಮ್ಮ ಲೆಟ್ರೇಟ್ ಮುಖಾಂತರ ಮತ್ತು ಸಾರ್ವಜನಿಕರ ಮುಖಾಂತರ ನಾವು ಕೊಟ್ಟಿದ್ದೀವಿ. ಇಲ್ಲೇನಿದೆ 110 ಜನ ಮಕ್ಕಳು 110ರಿಂದ 15-20 ಜನ ಮಕ್ಕಳು ಶಾಲೆಯಲ್ಲಿ ಹೋಗ್ತಾ ಇದ್ದಾರೆ. ಇಲ್ಲಿ ನಾವು ಏನೇನೋ ಕೇಳೋಕ್ಕೆ ಹೋದರೆ ಅವರು ನಾವು ಬಂದಿಲ್ಲ ಏನೋ ನೆಗ್ಲಿಜೆನ್ಸ್ ಮಾಡ್ತಾಯಿರ್ತಾರೆ. ಆಮೇಲೆ ಊರಿನ ಮುಖಂಡರು ಕೂಡ ನಾವು ಸಾಕಷ್ಟು ಕಾಂಗ್ರೆಸ್ ಮುಖಂಡರು ಅವರು ಮುಖಾಂತರನೂ ನಾವು ಭಾಳಷ್ಟು ಹೇಳಿದ್ವಿ, ಅವರು ಯಾರು ಕಿವಿ ಕೊಟ್ಟಿಲ್ಲ. ಕಾರಣ ನಾವು ಅಷ್ಟೇ ಈ ಸ್ಕೂಲ್ ಬಗ್ಗೆ ಒಂದು ಕಾಳಜಿ ವಹಿಸಿ ಇಮಿಡಿಯೇಟ್ಲಿ ಏನು ಆ್ಯಕ್ಷನ್ ತಗೊಳ್ಳಿದ್ರೆ ಸಂಬಂಧಪಟ್ಟ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮತ್ತು ಮಿನಿಸ್ಟ್ರುಗಳಿಗೆ ಆಮೇಲೆ ಎಲ್ಲ ಹಂತದಲ್ಲಿ ನಾವು ಹೋರಾಟವನ್ನು ಇಲ್ಲಿನ ಮಕ್ಕಳಿಗೆ ಕೂಡ